ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಚಿಕ್ಕದಾಸರಳ್ಳಿಯ ಶ್ರೀ ಬ್ಯಾಟರಾಯ ಸ್ವಾಮಿಯ 94ನೇ ಅದ್ದೂರಿ ಬ್ರಹ್ಮರಥೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಬಾಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ 1015 ವರ್ಷಗಳ ಇತಿಹಾಸವಿರುವ ಈ ಬ್ಯಾಟರಾಯ ಸ್ವಾಮಿಯ 94ನೇ ವರ್ಷದ ಅದ್ದೂರಿ ಬ್ರಹ್ಮರಥೋತ್ಸವದಲ್ಲಿ ಪುಟ್ಟು ಆಂಜಿನಪ್ಪನವರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ನಂತರ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟರು ಪುಟ್ಟು ಆಂಜಿನಪ್ಪನವರನ್ನು ಸನ್ಮಾನಿಸಿ ಗೌರವಿಸಿದರು. ನಂತರ ಪುಟ್ಟು ಆಂಜಿನಪ್ಪನವರು ಮಾತನಾಡಿ, ಈ ಕ್ಷೇತ್ರ ಚಿಕ್ಕದಾಸರಳ್ಳಿಯ ಬ್ಯಾಟರಾಯ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರವಾಗಿದೆ. ಈ ದೇವಾಲಯವು 94ನೇ ವರ್ಷದ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪುಟ್ಟು ಆಂಜಿನಪ್ಪನವರ ಅಭಿಮಾನಿ ಬಳಗ, ಬ್ಯಾಟರಾಯ ಶೆಟ್ಟರು, ಆನಂದ್, ಮುನ್ರಾಜು, ಕಾಂಗ್ರೆಸ್ ಮುಖಂಡರು ಹಾಗೂ ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. नवो नवो भवति धायमानोन्हान् केतवृतसामित्यग्रे पाकं देवेभ्यो विददाध्यायन् प्रचन्द्रमास्तिरति दीर्घामायुः शतमानं भवति शतायुः पुरुषश्चतेन्द्रिय आयुर्देवेन्द्रिये प्रतिदिक्तदीः. ಸರ್, ಇವತ್ತು ಯಾವ ಥರ ಸರ್ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಯಾವ ಥರ ಜಾತ್ರೆ ಕಳೆಗಟ್ಟಿದೆ, ರಥೋತ್ಸವ ಹೇಗೆ ನಡೀತು? ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಭಾಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ವೆಂಕಟರಮಣ ಸ್ವಾಮಿ ದಕ್ಷಿಣ ಭಾಗದಲ್ಲಿ, ಅಂದರೆ ನಮ್ಮ ಕ್ಷೇತ್ರದ ದಕ್ಷಿಣಕ್ಕೆ ನೆಲೆಸಿರೋಂಥದ್ದು. ಭಾಳಷ್ಟು ನಾವು ಚಿಕ್ಕ ವಯಸ್ಸಿನ ಸಹ ನೋಡ್ಕೊಂಡು ಬರ್ತಾರೆ. ಶ್ರಾವಣ ಶನಿವಾರದಲ್ಲಿ ಹೆಚ್ಚಿದ್ದಿರೋಂಥದ್ದು. ಮತ್ತು ಹೋಳಿ ಹುಣ್ಣಿಮೆಗೆ ಹೆಚ್ಚು ಭಕ್ತರನ್ನ ಆಕರ್ಷಣೆ ಮಾಡಿಕೊಂಡು ದೇವರು ದರ್ಶನ ಕೊಡೋಂಥ ಒಂದು ಸಂದರ್ಭ. ಇಲ್ಲಿ ರಥೋತ್ಸವ ಸಹ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಬೆಂಗಳೂರಾದ್ಯಂತ ಇರೋಂಥ ನಮ್ಮ ಮನೆ ದೇವರ ಕೆಲಸ ಎಲ್ಲರೂ ಸಹ ಬಂದು ಸೇವೆ ಮಾಡ್ತಾರೆ. ನಮ್ಮೆಲ್ಲ ಅಹಂಕಾರ ದುರ್ಗುಡಿ ಎಲ್ಲ ಸಹ ದೂರ ಮಾಡುತ್ತಾರೆ. ಬ್ಯಾಟರಾಯ ಸ್ವಾಮಿ, ಲಕ್ಷ್ಮೀ ನಂಬಿಕೆ ನಮ್ಮ ದೇವರು ಅಂತ ಹೇಳಿ ಭಗವಂತ ಎಲ್ಲರನ್ನೂ ಕಾಪಾಡಿ. ಈ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿನ ಒಂದಂಥ ಹೆಚ್ಚು ಒತ್ತು ಕೊಟ್ಟು ಅದು ಸಹ ಕೈಗೂಡಿಸಿ ಪ್ರವಾಸಿ ಸ್ಥಳವಾಗಿ ಧಾರ್ಮಿಕ ಭಕ್ತಿ ಕೇಂದ್ರವಾಗಿ ನಿರ್ಮಾಣ ಮಾಡೋಂಥ ವಾತಾವರಣ ಸೃಷ್ಟಿ ಮಾಡ್ತೀವಿ. ಸಾಕಷ್ಟು ಜಮೀನು ದೇವ್ರದ್ದು ಇಲ್ಲಿ ಮಾನ್ಯ ಇರೋದು ಎಲ್ಲರೂ ಸಹ ಭವಿಷ್ಯಕ್ಕೆ ನಾವು ಬಳಸ್ಕೊಂಡು ಒಂದು ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಕೇಂದ್ರ ಮಾಡೋಕ್ಕೆ ನಾವು ಆಲೋಚನೆ ಮಾಡಬೇಕು. ಎಲ್ಲರೂ ಸಹ ಹೋಳಿ ಹುಣ್ಣಿಮೆ ಶುಭಾಶಯ. ಓಕೆ, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಅಂದರೆ ಭಾಳಷ್ಟು ಹೆಸರುವಾದಿ. ಎಲ್ಲೋ ಒಂದು ಕಡೆ ಗ್ರಾಮೀಣ ಸೊಗಡು, ಹಳ್ಳಿಗಾಡಿನಲ್ಲಿ ನಾವೆಲ್ಲ ವ್ಯವಸಾಯ ಮಾಡಿಕೊಂಡು ಆ ದೇವ್ರನ್ನ ಮನೆ ಹೋಗೋಂಥ ಸಂದರ್ಭ, ದೇವ್ರನ್ನ ಬೇಡಂಥದ್ದು ನಾವೆಲ್ಲರೂ ಸಹ ಬೆಳ್ಕೊಂಡು ಬಂದಿರೋಂಥದ್ದು. ಅವನ ಕೃಪೆಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋಂಥದ್ದು. ಮತ್ತು ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಭಕ್ತರನ್ನ ಆಕರ್ಷಣೆ ಮಾಡ್ಕೊಳ್ತಾ ಇರೋಂಥದ್ದು. ಭವಿಷ್ಯದಲ್ಲಿ ಇದೊಂದು ದೊಡ್ಡ ಪ್ರವಾಸಿ ತಾಣ, ಅದರ ಜೊತೆಗೆ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ
ಪ್ರೂಫ್ ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಸಹ ಒಂದು ಪ್ರಯತ್ನ ಮಾಡೋಂಥದ್ದು ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಂಥ ವಿಚಾರದಲ್ಲಿ ಸಾಕಷ್ಟು ಆಲೋಚನೆಗಳನ್ನ ಮಾಡಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಆಧ್ಯಾತ್ಮಿಕ ಕೇಂದ್ರ ಮಾಡೋಂಥ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಭೂಮಿನೂ ಸಹ ದೇವರ ಒಂದು ಮಾನ್ಯ ಇರೋದ್ರಿಂದ ಇವೆಲ್ಲನೂ ಸಹ ನಾವು ಬಳಸ್ಕೊಂಡು ಭವಿಷ್ಯದಲ್ಲಿ ಘಾಟೇಶ್ವರ ದೇವಸ್ಥಾನನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡೋಂಥದ್ದಾಗಬೇಕು. ವಿಶೇಷವಾಗಿ ಹೋಳಿ ಹುಣ್ಣಿಮೆ ದಿನ ರಥೋತ್ಸವ ನಡೆಯುವಂಥದ್ದು, ದೇವ್ರನ್ನ ಅಲಂಕಾರ ಮಾಡಿ ರಥದಲ್ಲಿ ಕುಂಡಿಸಿ ಎಲ್ಲ ಸಾವಿರಾರು ಸಂಖ್ಯೆ ಬಂದಂಥ ಭಕ್ತರಿಗೆ ದರ್ಶನದ ಭಾಗ್ಯ ಕೊಡುವಂಥದ್ದು. ಅದ್ರ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನ ಬೇಡಿ ಬಾಳೆಹಣ್ಣು ಮತ್ತು ದವಡನ ದೇವರಿಗೆ ಅರ್ಪಣೆ ಮಾಡಿ ತಮ್ಮ ಸಮಸ್ಯೆಗಳನ್ನೆಲ್ಲನೂ ಸಹ ಬೇಡಿ ನಿವಾರಣೆ ಮಾಡಿಕೊಳ್ಳುವಂಥದ್ದು ಇಲ್ಲಿನ ಭಕ್ತರ ಒಂದು ಮನದಾಳದ ಅಭಿಪ್ರಾಯ. ಅವೆಲ್ಲನೂ ಸಹ ಭಗವಂತ ಅವರ ಆಸೆಗಳನ್ನು ಈಡೇರಿಸಲಿ, ಎಲ್ರಿಗೂ ಸಹ ಒಳಿತು ಮಾಡಲಿ. ಎಲ್ಲ ಕೆಟ್ಟದ್ದನ್ನು, ಕೆಟ್ಟ ಆಲೋಚನೆಗಳ ದುರ್ಬುದ್ಧಿ, ದುರಹಂಕಾರ, ಅಹಂ ಇವೆಲ್ಲನೂ ಸಹ ದೂರ ಮಾಡಿ ವಿಶ್ವದಲ್ಲಿ ಶಾಂತಿ ನೆಲೆಸುವಂಥ ವಾತಾವರಣ ಸೃಷ್ಟಿಯಾಗಬೇಕು. ಎಲ್ಲನೂ ಸಹ ಒಂದು ಶಾಂತಿಯುತ ವಾತಾವರಣದಲ್ಲಿ ಎಲ್ಲ ನಾವು ಬದುಕುವಂಥದ್ದಾಗಬೇಕು ಅಂತೇಳಿ ಹೋಳಿ ಹುಣ್ಣಿಮೆ ನಮಗೆ ಹಬ್ಬವಾಗಿ ಬಂದಿರುವಂಥದ್ದು ನಮ್ಮೆಲ್ಲರ ವರದಾನ. ಹಾಗಾಗಿ ಈ ಕತ್ರಿ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಎಲ್ಲ ಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಸಹ ತಿಳಿಸ್ತಾ ಇದ್ದೀವಿ. ದೇವಾಲಯದಲ್ಲಿ ಮಹಾನುಭಾವ ಇಲ್ಲಿ ಬಂದು ನೆಲೆಸಿ 1015 ವರ್ಷಗಳಾಗಿದೆ. ಇವತ್ತಿನ ದಿವಸ ಹೋಳಿ ಹಬ್ಬದ ದಿವಸ ಮಹಾನುಭಾವರಿಗೆ ವಿಶೇಷವಾಗಿ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಇತರ ಉತ್ಸವಗಳೆಲ್ಲ ನಡೀತಕ್ಕಂಥ ಒಂದು ದಿನಗಳಾಗಿದೆ. ಈಗಾಗಲೇ ಕಲ್ಯಾಣೋತ್ಸವ ನಡೀತು, ರಥೋತ್ಸವ ನಡೀತು. ಈ ಸಂದರ್ಭದಲ್ಲಿ ನಮ್ಮ ಗಣ್ಯರಾದಂಥ ನಮ್ಮ ಜನ ಪ್ರತಿನಿಧಿಗಳಾದಂಥ ಹಾಗೂ ಸಮಾಜ ಸೇವಕರಾದಂಥ ನಮ್ಮ ಆತ್ಮೀಯರಾದಂಥ ಪುಟ್ಟಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ. ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರು ಸಹ ಆಶೀರ್ವಾದವನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವಾಲಯ 1 ತಿಂಗಳಾದಮೇಲೆ ದೇವಾಲಯದ ಮೇಲೆ ಗುಡಿಗೋಪುರಗಳನ್ನು ತೆಗೆದು ಅವೆಲ್ಲ ಜಜ್ಜಾಗಿದೆ. ದೇವಸ್ಥಾನದ ಸೋತಾದ ಕಾರ್ಯಕ್ರಮಗಳೆಲ್ಲ ಎಲ್ಲರೂ ಸಹ ಭಾಗಿಯಾಗಿ ಒಂದು ಭಗವಂತನ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಭಕ್ತಾದಿಗಳಿಗೆ, ಅರ್ಚಕರಿಗೆ ಎಲ್ಲರೂ ಸಹ ಒಂದು ಸ್ವಾಮಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದೇವಾಲಯಗಳಲ್ಲಿ ನಾವು ಎಷ್ಟು ಧಾರ್ಮಿಕವಾದಂಥ ಸೇವೆ ಮಾಡ್ತೀವಿ ಅಷ್ಟು ಮಹಾನುಭಾವ ನಮ್ಮ ಭಾಗದಲ್ಲಿ ಇರ್ತಾನೆ. ಹಾಗಾಗಿ ಅವರಿಗೆ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ, ನಮ್ಮೆಲ್ಲರ ಒಂದು ಅಭಿಪ್ರಾಯ, ಅಭಿಮಾನ ಇರಲಿ ಅಂತೇಳಿ ಬಯಸುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಉದ್ದೇಶ ಹೋಳಿ ಹುಣ್ಣಿಮೆ ಎಲ್ಲರೂ ಸಹ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಜಾತ್ರೆ ಮಹೋತ್ಸವ ನಡೆಯುವಂಥದ್ದು, ರಥೋತ್ಸವ ನಡೆಯುವಂಥದ್ದು. ದೇವಸ್ಥಾನದಲ್ಲೂ ಸಹ ಈ ಹೋಳಿ ಹುಣ್ಣಿಮೆ ರಥೋತ್ಸವ ನಡೆಯುವಂಥದ್ದು ಭಾಳ ವಿಶೇಷ. ಇಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರೋವಂಥದ್ದು, ಅವರು ದೇವರ ದರ್ಶನ ಪಡ್ಕೊಳ್ಳೋಂಥದ್ದು ಮತ್ತು ರಥನ ಇಲ್ಲಿ ಅಲಂಕಾರ ಮಾಡಿ ದೇವ್ರನ್ನ ಎಲ್ಲ ದೇವಸ್ಥಾನದ ಸುತ್ತಲೂ ಸಹ ಪ್ರದಕ್ಷಿಣೆ ಮಾಡೋಂಥದ್ದು, ಅವ್ರಿಗೆ ಕಣ್ಣಿಗೆ ಭಾಳಷ್ಟು ಮುದ ಕೊಡುವಂಥದ್ದು. ದೇವರು ಬಂದು ನಮ್ಮ ಆಗ್ತಾ ಇದೆ. ಹಾಗೆ ಭಗವಂತನ ಕೃಪೆ ಎಲ್ಲರೂ ಭವಿಷ್ಯದಲ್ಲಿ ಘಾಟೇಶ್ವರಿ ದೇವಸ್ಥಾನ ಇನ್ನೊಂದು ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಣೆ ಪಡ್ಕೊಂಡು ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೈ ಜೋಡಿಸೋಣ ಅಂತೇಳಿ ಮತ್ತೊಮ್ಮೆ ಎಲ್ಲರೂ ಸಹ ಹೋಳಿ ಹುಣ್ಣಿಮೆ ಶುಭಾಶಯ.